ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೃಥ್ವೀ ಸರ್ವಲೋಕಾನಾಂ ವಿಶೇಷೇ ಭವರುಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ನಮಃ ಶಿವಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಶರಣರೇ, ಈ ಒಂದು ನಿಜಗುಣ ಆರ್ಯರಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥಕ್ಕೆ 3 ಸ್ಥಳಕ್ಕೆ ಶಿವಕಾರುಣ್ಯ, ಜೀವ ಮತ್ತು ನೀತಿ ಕ್ರಿಯಾ ಸ್ಥಳಕ್ಕೆ ಸರಳವಾಗಿ ಸುಲಭವಾಗಿ ಟೀಕಾ ತಾತ್ಪರ್ಯವನ್ನು ಬರೆದಂತ ಚಿಕ್ಕರಾಮಾರೂಢ ಪೂಜ್ಯರ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾ ಸ್ಥಳದ 9ನೇ ಪದದೊಳಗ ನಾವು ನಿನ್ನೆ 3 ನುಡಿಗಳನ್ನ ಚರ್ಚೆ ಮಾಡ್ಕೋತ ಹೋದೇವಿ. ಅಲ್ಲಿ ನಮ್ಗೆ ಏನ ಆ ಪದ್ಯದಿಂದ ನಮ್ಗೆ ಏನ ಅನುಭವಕ್ಕೆ ಬತ್ತು, ನಾವು ಅದರಿಂದ ಏನು ತೆಗೆದುಕೊಂಡೇವು ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ಮನುಷ್ಯ ನಿನಗಾದ ನೋಹಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆ ನೋಡು ನೀನು ಇವು ಸಣ್ಣ ಸಮಸ್ಯೆಗಳಿಗೆ ಚಿಂತೆ ಮಾಡಿ ಯಾಕೆ ನೀನು ಕೊರಗಿ ಜೀವನವನ್ನು ವ್ಯರ್ಥ ಮಾಡ್ಕೋತಿಯಪ್ಪ. ನೀನು ನೋಡು, ಮುನ್ನಿನವರಿಗಾದ ಹಾನಿ ಎಂತಿಂತ ಶ್ರೀಮಂತರಿಗೆ ಎಂತಿಂತ ರಾಜರಿಗೆ ಅವರು ಕೂಡ ಎಂಥ ದುಃಖವನ್ನು ಅನುಭವಿಸಿದ್ರು. ಒಂದ್ ವೇಳೆ ಆ ದುಃಖವನ್ನು ಅವ್ರು ತಪ್ಪಿಸ್ಬೇಕಾಗಿತ್ತು ತಪ್ಪಿಸ್ತಿದ್ರಂದ್ರ ಅಂತ ರಾಜರಿಗೇನ ಅಸಾಧ್ಯ ಇತ್ತನು ಅಂದ್ರು ಇಲ್ಲ. ಆದ್ರ ಅದನ್ನ ಉಂಡೇ ಹೋಗ್ಬೇಕು. ಅಂತವ್ರಿಗೆ ಹಂಗಾದಾಗ ನಿಂದೇಟು ಚಿಂತೆ, ನೀ ಯಾಕೆ ಸುಮ್ನೆ ಚಿಂತೆ ಮಾಡಿ ಒಣ ಚಿಂತೆ ಮಾಡಿ ವ್ಯರ್ಥ ಜೀವನನ ಹಾಳು ಮಾಡ್ತಿ. ಅದೇ ನೀನು ಆ ಚಿಂತೆಯನ್ನ ಪರಮಾತ್ಮನ ಚಿಂತೆಯನ್ನ ಮಾಡಿದಂದ್ರ, ಪರಮಾತ್ಮನನ್ನ ನಾಮಸ್ಮರಣೆ ಮಾಡಿದಂದ್ರ, ಪರಮಾತ್ಮನನ್ನ ಸ್ತೋತ್ರ ಮಾಡಿದಂದ್ರ, ಪರಮಾತ್ಮನನ್ನ ಪೂಜೆ ಮಾಡಿದೊಳಗ ನಿನ್ನನ್ನ ನೀ ಮರುತ್ತೆ ಅಂದ್ರ ನಿನಗೆ ಏನಾಗ್ತದ? ಮೋಕ್ಷ ಆಗ್ತದ. ಅದ್ರ ಜೊತೆ ದುಃಖದಿಂದ ನೀನು ಪಾರಾಗ್ತಿ ಅನ್ನುವಂಥದ್ದನ್ನ ಅದಕ್ಕ ನೋಡಿ ವಿಚಾರ ಮಾಡು. ನಿಂದೇಟ್ರ ದುಃಖ ಎಂತೆಂತವ್ರಿಗೆ ಅಂತ ದುಃಖವನ್ನ ಆಗ್ಯದಂದ್ರ ನೀನ ನಿಂದೇಟ್ರ ದುಃಖ ಅನ್ನುವಂಥದ್ದನ್ನ ಹೇಳಿ ಅಂದ್ರೆ ನೀವ್ ಒಣ ಚಿಂತೆ ಮಾಡಕ್ ಹೋಗ್ಬೇಡ. ಅದೇ ಚಿಂತೆಯನ್ನು ಮಾಡಕ್ಕಿತ್ತಂದ್ರ ಪರಮಾತ್ಮನ ಚಿಂತೆಯನ್ನು ಮಾಡು ಅನ್ನುವಂಥದ್ದನ್ನ ನಿನ್ನೆ ದಿವಸ ಅನೇಕ ದೃಷ್ಟಾಂತ ಕಥೆಗಳನ್ನ ನಾವು ಕೇಳ್ಕೊತ ಹೋದಿವಿ. ಹರಿಗಾದ ಹಾನಿಯನ್ನು, ಸುರಪತಿಗಾದ ಲಜ್ಜೆಯನ್ನು, ಶರಣಿಗಾದ ಕುಂದನು, ವರಣಿಗಾದ ದೊಣ್ಣೆಯನ್ನು ನೋಡಲು ಅನ್ನುವಂಥದ್ದನ್ನ ಒಂದೇ ನುಡಿಯೊಳಗ ಚರ್ಚೆ ಮಾಡ್ಕೋತ ಎಲ್ಲರಿಗೂ ಗೊತ್ತಾಗಿದೆ. ಇವೆಲ್ಲವನ್ನು ವಿಚಾರ ಮಾಡ್ಕೋತ ಹೋಗಿ
ಮೂರನೇ ಶ್ಲೋಕದಲ್ಲಿಯೂ ಕೂಡ ಶ್ಲೋಕದೊಳಗ ಮುನಿ ವಸಿಷ್ಠನಿಗಾದ ಶೋಕವ, ರಾಮ ಜನಕನಿಗಾದ ಭಂಗವನು, ಜನಕ ಅನುಜನಿಗಾದ ಜಡ ಜೀವತೆಯನ್ನು, ವ್ಯಾಸನಿಗಾದ ಬಾವು ಬಂದವು ನೋಡಲು ಅನ್ನುವಂಥದ್ದನ್ನ ನಿನ್ನೆ ಅದನ್ನೆಲ್ಲರೂ ನಾವು ಕೇಳ್ಕೊಂಡು ಬಂದೇವಿ. ಇವತ್ತ ಮುನಿ ವಸಿಷ್ಠನಿಗಾದ ಶೋಕವನ್ನು ಕೂಡ ನಾವು ಅಲ್ಲಿ ಕೇಳ್ಕೋತ ಬಂದೇವಿ. ರಾಮ ಜನಕನಿಗಾದ ಅಸುಭಂಗವನು ಅದನ್ನು ಕೇಳ್ಕೋತ ಬಂದೇವಿ. ಸನಕನುಜನಿಗಾದ ಜಡ ಜೀವತೆಯನ್ನು, ವ್ಯಾಸನಿಗಾದ ಬಾವು ಬಂದವನ್ನು ನೋಡಲು ಅನ್ನುವಂಥದ್ದನ್ನ ನಾವು ವ್ಯಾಸನೂ ಕೂಡ ಇವತ್ತು ನಾವು ನಿನ್ನೆ ಕೇಳ್ಕೊಂಡು ಬಂದೇವಿ. ವ್ಯಾಸ ಮುನಿನೂ ಕೂಡ ಪರಶಿವನ ಕೃಪೆಯಿಂದ ಸರ್ವ ವಿದ್ಯಾ ವಿಶಾರದನಾಗಿ ಒಂದಾಗಿದ್ದ ವೇದವನ್ನ 4 ಭಾಗಗಳನ್ನ ಮಾಡಿ ಅವ ಏನದ ವ್ಯಾಸ ಮುನಿನೂ ಕೂಡ ಪರಶಿವನ ಪರಮಾತ್ಮನ ಕೃಪೆಯಿಂದ ಸರ್ವ ವಿದ್ಯೆ ವಿಶಾರದನಾಗಿ ಅಂದ್ರೆ ಸರ್ವ ವಿದ್ಯೆಗಳ ವಿಶಾರಾದನಾಗಿ ಒಂದಾಗಿದ್ದ ವೇದಗಳನ್ನ 4 ಭಾಗಗಳನ್ನ ಮಾಡಿ 4 ಬೇರೆ ಬೇರೆ ಹೆಸರುಗಳನ್ನಿಟ್ಟು 4 ಮಂದಿ ತನ್ನ ಶಿಷ್ಯರಿಗೆ ಉಪದೇಶಿಸಿದನು. ಆಮೇಲೆ ಯಾವುದಂದ್ರ ಆಮೇಲೆ ಸೂತ್ರವನ್ನು ರಚಿಸಿದನು. ಅದೇ ಬ್ರಹ್ಮಸೂತ್ರ ಎಂದು ಪ್ರಸಿದ್ಧಿಯಾಗಿದೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬಂದೇವೆ. ಅವು ಏನಾಗಿದ್ದು ಅಂದ್ರ ಎಷ್ಟೋ ಉಪನಿಷತ್ತುಗಳು, ವೇದಗಳು ಎಲ್ಲವೂ ಕೂಡ ಒಂದೇ ಗ್ರಂಥ ಒಂದೇ ಗ್ರಂಥಗಳನ್ನ ಇದ್ದು ಅದಕ್ಕೆ ಓದಬೇಕಂದ್ರ ನಮಗೆ ಯಾವ್ದು ಬೇಕಾಗ್ಯದನ್ನ ತಿಳ್ಕೊಳ್ಬೇಕಂದ್ರ ನಾವು ಎಲ್ಲಾ ಗ್ರಂಥಗಳನ್ನ ಓದ್ಬೇಕಾದ್ರೆ ಸಮಯನೇ ಹಾಳಾಕಿತ್ತು. ನಮ್ಮ ಆಯುಷ್ಯವನ್ನೇ ಎಲ್ಲಾ ವೇದಗಳನ್ನ ಉಪನಿಷತ್ತುಗಳನ್ನ ಓದಿ ನಾನು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಆಯುಷ್ಯನೇ ವ್ಯರ್ಥ ಆಕಿತ್ತು. ಅದಕ್ಕ ವ್ಯಾಸರನ್ನ ಏನು ಮಾಡಿದ್ರು ಅಂದ್ರೆ ಅದನ್ನ ತಿಳ್ಕೊಂಡು ಒಂದು ವೇದಗಳನ್ನ 4 ಭಾಗಗಳನ್ನ ಮಾಡಿ ವಿಂಗಡಿಸಿದ್ರು. ಆ ವೇದದೊಳಗೆ ಎಷ್ಟೋ ಸಾವಿರಾರು ಉಪನಿಷತ್ತುಗಳಿದ್ದು ಸಾವಿರಾರು ಉಪನಿಷತ್ತುಗಳನ್ನ ಯಾವ್ಯಾವ ಉಪನಿಷತ್ತುಗಳು ಎದುರಾಗ ಕುಂದಿರ್ತದ ಅನ್ನುವಂಥದ್ದನ್ನ ಯಾವ ಹೊಂದಾಣಿಕೆ ಎಲ್ಲ ವೇದಗಳಲ್ಲಿ ಅದರ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ಣ ವೇದ ಎಂಬ 4 ಭಾಗಗಳನ್ನ ಮಾಡಿ ಒಂದೊಂದು ಉಪನಿಷತ್ತುಗಳು ಯಾವುದರ ಅದನ್ನ ಸೇರಿಸಿ ನಮಗೆ ತಿಳಿಯುವಾಗ ಇವತ್ತ ಸಾಮವೇದವನ್ನಾಗಲಿ ಮತ್ತು ಇವತ್ತ ಋಗ್ವೇದ ಆಗಲಿ ಯಜುರ್ವೇದ ಆಗಲಿ ಯಜುರ್ವೇದಗಳು ಕೂಡ ಅಲ್ಲಿ ಅವರು ವ್ಯಾಸರು ಏನ್ ಮಾಡಿದ್ರು ಅಂದ್ರ ಆ ವೇದಕ್ಕ ಬೃಹದಾರಣ್ಯ ಉಪನಿಷತ್ತು ಅಂತ ಎಷ್ಟೋ ಉಪನಿಷತ್ತುಗಳು ಅದಾವ. ಆ ಸಾಮವೇದೊಳಗ ಬರುವಂತ ಸಾಮವೇದೊಳಗ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯವನ್ನ ಜೋಡಿಸಿ ಅದಕ್ಕ ಬೃಹದಾರಣ್ಯ ಉಪನಿಷತ್ತವನ್ನ ಯಾಜ್ಞವಲ್ಕರ ಮೈತ್ರಾದೇವಿ ಸಂವಾದ ಜೊತೆಗೆ ಅಹಂ ಬ್ರಹ್ಮಾಸ್ಮಿಯನ್ನ ಜ್ಞಾನ ಮಾಡಿಕೊಳ್ಳಾಕ ಬರ್ತದ ಅನ್ನುವಂಥದ್ದನ್ನ ಅದೊಂದು ಸಾಮವೇದಗಳನ್ನು ಮಾಡಿದರು. ಮತ್ತು ಅಥರ್ಣ ವೇದ ಮಂತ್ರಗಳನ್ನ ಯಜ್ಞಗಳನ್ನ ಮಾಡಕ ಯಾವುದ ಅವಶ್ಯ ಅದ ಅನ್ನುವಂಥದ್ದನ್ನ ಅದರಾಗ ಒಂದಿಟ್ಟಿಟ್ರು. ಹಿಂಗ ಅನೇಕ ಭಾಗಗಳನ್ನ ಮಾಡಿ ಮಾಡಿ ನಮ್ಗೆ ಎಲ್ಲರಿಗೂ ಉಪಕಾರ ಮಾಡಿದಂತ ಶ್ರೇಷ್ಠ ಯಾರಾದ್ರೂ ಇದ್ರ ಯಾರಾದ್ರೂ ಗುರುಗಳು ಹಚ್ಕೋಬೇಕಂದ್ರ ವೇದವ್ಯಾಸರು ಅನ್ನುವಂಥದ್ದನ್ನ ನಾವು ಎಲ್ಲರವ್ರ ಎಂಜಲನೆ ಅಂತ ವೇದ ವ್ಯಾಸರಿಗೂ ಕೂಡ ಒಮ್ಮೆ ಏನಾಯ್ತಂದ್ರ ಮರು ಆಯ್ತಂತ ಎಂತ ಮರು ಆಯ್ತು ಅನ್ನುವಂಥದ್ದನ್ನ ಕಥೆಯೊಳಗೆ ಕೇಳಿವೆ. ಒಮ್ಮೆ ಹರಿನೇ ಶ್ರೇಷ್ಠ ಅಂತೇಳಿ ಹೇಳಿದಾಗ ಎಲ್ಲಾ ಶಿಷ್ಯರಿಗೆ ಒಂದಿಟ್ಟು ಗಾಬರಿ ಆಯ್ತಂತ. ಗಾಬರಿ ಆದಾಗ ಏನ್ ಹಿಂಗ್ಯಾಕಂದ್ರದು ನೀವ್ ಹೇಳಿದ್ದು ಅಂತೇಳಿ ಹರಿನೇ ಸರ್ವೋತ್ತಮ ಅನ್ನಂಗಿತ್ತು ಅಂದ್ರ ನೀವು ಕಾಶಿ ವಿಶ್ವನಾಥನ ಮುಂದೆ ಕೈ ಎತ್ತಿ ಹೇಳಿ ಬರ್ರಿ ನಾವ್ ಎಲ್ಲರೂ ಒಪ್ಕೊಂಡ್ಬಿಡ್ತೀವಿ ಅಂತಂದ್ರಂತ. ಅವಾಗ ಆ ವಿಶ್ವನಾಥನ ಬಂದಾಗ ಹರಿ ಸರ್ವೋತ್ತಮ ಅಂದಾಗ ಅವನ ಕೈಯನ್ನೇ ಕತ್ತರಿಸುವುದು ಅನ್ನುವಂಥದ್ದನ್ನ ಕಥೆ ಹೇಳ್ಕೊತ ಬಂದೇವೆ. ಅಂದ್ರ ಹರಿಯಲ್ಲಿ ಭೇದ ಮಾಡಿದ್ರ ಮಹಾಪಾಪ ಆಗ್ತದ. ಎಂತ ಪಾಪ ಅಂದ್ರ ಶಿಶು ಹತ್ಯೆ ಮಾಡಿದಷ್ಟು ಮಹಾಪಾಪ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅವಾಗ ಎಂತ ರೋಗ ಅಂದ್ರ ಕುಷ್ಠ ರೋಗ ಬರ್ತದಂತ ಹರಿಹರರಲ್ಲಿ ಭೇದ ಮಾಡಿದ್ರ. ಅದಕ್ಕ ಆ ಹರಿಹರರಲ್ಲಿ ಭೇದ ಮಾಡಿದ ಕರೆಗ ಅಂತ ವ್ಯಾಸನಿಗೂ ಕೂಡ ಕೈ ಬಾವುಗಳು ಕತ್ತರಿಸಿದ್ರು ಅನ್ನುವಂಥದ್ದನ್ನ ಇಲ್ಲಿ ಕಥೆ ಹೇಳ್ಕೊತ ಬಂದಾರ. ಯಾವಾಗ ಆ ಪರಮಾತ್ಮ ಒಂದೇ ತಂದಾಗ ಮತ್ತ ಕೈಗಳು ಜೋಡಿಸಿದ್ವು ಅನ್ನುವಂಥದ್ದನ್ನ ಆ ಕಥೆ ಒಳಗೂ ಕೇಳ್ಕೊಂಡು ಬಂದೀವಿ. ಅದು ಅಲ್ಲದೆ
ಇನ್ನೂ ಅನೇಕ ಮಂದಿ ಬಲಿ ಹರಿಶ್ಚಂದ್ರನಿಗಾದ ಪಾಡನು, ನಹುಷ ನಳರಿಗಾದ ನಳರಿಗಾದ ಉಪಹತಿಯನು, ಸಗರ ಕುಲಕ್ಕೆತ್ಯ ವೀರನಿಗಾದ ನಾಶವ, ನತಿಬಲ ಪಾಂಡವರಿಗಾದನು ನೋಡಲು. ಇಂಥ ಪಾಂಡವರಿಗೂ ಕೂಡ 12 ವರ್ಷ ವನವಾಸ ಹೋಗ್ಬೇಕಾಯ್ತು. ಹಿಂದೆ ಶ್ರೀಕೃಷ್ಣ ಪರಮಾತ್ಮನ ಬಲ ಇದ್ರೂ ಕೂಡ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಯ್ತು. ಇವತ್ತ ಅಂತವ್ರು 5 ಮಂದಿ ಪಾಂಡವರು, 5 ಮಂದಿ ಬಲಿಷ್ಠ ಅಣ್ಣ ತಮ್ಮರು ಅಷ್ಟಿದ್ರೂ ಕೂಡ ಅಂತವ್ರಿಗೂ ಕೂಡ ದುಃಖ ಆಗ್ಯದಂದ್ರ ನಮಗ ಆ ದುಃಖ ಇಟ್ಟಿರ್ದು. ನೀ ಯಾಕಿಂತ ಸಣ್ಣ ದುಃಖಕ್ಕೆ ಚಿಂತೆ ಮಾಡಿ ಕೊರಗ ಸಾಯ್ತಿ, ಅದನ್ನ ಬಿಟ್ಟು ಆ ಪರಮಾತ್ಮನ ಭಗವಂತನ ಚಿಂತೆ ಮಾಡಿದ್ರ ನಿನ್ನ ಮನುಷ್ಯ ಜನ್ಮದ ಸಫಲತೆ ಆಕ್ಕದ, ಪ್ರಯೋಜನ ಆಕ್ಕದ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳುವಂತ ಉದ್ದೇಶ ಮಾಡ್ಕೋತ ಬಂದರ. ಇವತ್ತ ಚಕ್ರವರ್ತಿನೂ ಕತಿ ನಮ್ಗೆಲ್ಲರಿಗೂ ಗುರ್ತದ, ಒಳ್ಳೆ ಬ್ಯಾಸರಕ್ಕದ. ಮತ್ತು ಹರಿಶ್ಚಂದ್ರನಿಗಾದ ಪಾಡನು, ಹರಿಶ್ಚಂದ್ರನು ಕೂಡ ಅವೆಲ್ಲ ಪೃಥ್ವಿಗೆಲ್ಲ ಒಬ್ಬನೇ ಅರಸನಾಗಿ ಆಳಿದ ಸತ್ತುಗುಣಶೀಲನಾದ ಹರಿಶ್ಚಂದ್ರನು ಕೂಡ ಆನೆ, ಕುದುರೆ, ರಥ, ಕಾಲ್ದಾಳುಗಳೆಂಬ ದಂಡನಿಂದಲೂ, ಸುಗುಣಶೀಲನಾದ ಚಂದ್ರಮತಿ ಎಂಬ ಸತಿಯಿಂದಲೂ ಹಾಗೂ ಸುಪುತ್ರನಾದ ಲೋಹಿತ ದಾಸನಿಂದಲೂ ಕೂಡಿಕೊಂಡು ಇದ್ದದ್ದನ್ನೆಲ್ಲ ಕಳೆದುಕೊಳ್ಳನಲ್ಲದೆ ಕಡೆಗೆ ಕಾಶಿಯಲ್ಲಿ ಸ್ಮಶಾನ ಕಾಯುವ ಹೊಲೆಯಾಳನಾಗಿ ಜೀವಿಸಿಕೊಂಡಿರ್ಲಿಲ್ಲವೇ? ಇಂಥ ಅವಸ್ಥೆ ಅಂತೂ ನಿನಗೇನು ಪ್ರಾಪ್ತಿ ಆಗಿಲ್ಲಲ್ಲ. ಅಷ್ಟು ನಮಗೆ ಸುಡುಗಾಡು ಕಾಯಷ್ಟು, ಹೆಂಡ್ರು ಮಕ್ಕಳನ್ನ ಕಳ್ಕೊಳ್ಳಷ್ಟು, ಮಕ್ಕಳನ್ನ ಇವತ್ತ ಒಬ್ಬರು ಮನ್ಯಾಗ ಗಿಡಿಯಾಗಿ ಇಡುವಷ್ಟು ನಮಗೇನು ದುಃಖ ಆಗಿಲ್ಲಲ್ಲ. ಅಂತ ಮಹಾರಾಜನಿಗೆ ಆಗ್ಯದಂದ್ರ ನಮ್ಗೆ ಎಟ್ರ ದುಃಖ, ನಮಗ್ ಬಹಳ ದುಃಖ. ಏನ್ ನಮ್ಮ ಎಟ್ರ ದುಃಖಪ್ಪ ಅಂದ್ರ ನಮಗ್ ಬಹಳ ದುಃಖ ಆಗ್ಯದಪ್ಪ ಅಂದ್ರ ಇವತ್ತೇನ್ ಬಹಳ ದುಃಖ ಆಗ್ಯದಪ್ಪ ನಮಗಂದ್ರ ಬಾಳ ಆದ್ರ ಇವತ್ತ ಅಣ್ತಮ್ರ ಬ್ಯಾರೆ ಆಗ್ಯಾವಪ್ಪ. ಒಂದಿಷ್ಟು ಏನೋ ಒಂದಿಟ್ಟು ಅವ್ರಿಗೆ ಹೆಚ್ಚು ಆಗ್ಯದ, ನಮ್ಗ ಒಂದಿಷ್ಟು ಕಮ್ಮಿ ಬಂದದ, ಒಂದಿಟ್ಟು ಮನಿ ಬಿದ್ದದ್ ಬಂದದ, ಅವ್ರಿಗೆ ಹೆಚ್ಚು ಬಂದದ ಅಂದ್ರ ನನಗ್ ಹಂಗ ಬತ್ತಲ್ಲ ಅಂತೇಳಿ ಒಣ ಚಿಂತೆ ಮಾಡ್ಕೊತ ಕುಂದ್ರಿಕ್ಕಿಂತ ಮುಂದಿನವ್ರಿಗೆ ಆದ ನೋಡು. ರಾಜರು ಕೂಡ ವನವಾಸಕ್ಕೆ ಹೋಯ್ದ್ರು. ರಾಜರಿದ್ರು ಒಂದ್ ಅಣ್ತಮ್ರ ಜಗಳದಾಗ 5 ಹಳ್ಳಿ ಮಾಡ್ಕೊಂತಿರ್ತಾರ ಕೊಡು ಅಂತೇಳಿ ಕೃಷ್ಣ ಪರಮಾತ್ಮ ಸಂಧಾನ ಮಾಡಿದ್ರು ಕೂಡ ಒಪ್ಕೊಳ್ಳಾರದಂತ ಅಣ್ಣ ತಮ್ಮರಿದ್ರು. ಹಂಗ ನಾವು ಅಣ್ಣ ತಮ್ಮರೇ ನಿಲ್ಲಲ್ಲ. ನಮ್ಗೇನೋ ಒಂದಿಷ್ಟು ಆಫೀಸಿಗೆ ಹೋಗ್ತಿದ್ದೇವ ಅಂದ್ರ 10 ನಿಮಿಷ ಲೇಟ್ ಆಯ್ತಂದ್ರ ಏನಾರ ಬೈದ್ರ ನಮ್ಗೆ ಏನ್ ಮಾಡ್ತೇವೆ, ನಮ್ ಹಂಗ ಬೈದ ಅಂತ ಮನುಷ್ಯನ ಇಟ್ಕೊಂಡು ಚಿಂತೆ ಮಾಡುದು, ಕೊರಗುದು, ಅವ್ ಯಾವಾಗ ನಂದು ಶೇಡ್ ತಿರ್ಸ್ಲಿ ಅಂತೇಳಿ ಇಂಥ ಸಣ್ಣ ವಿಚಾರಗಳನ್ನ ಚಿಂತೆ ಮಾಡುದು ನೀನು ವ್ಯರ್ಥ ಜೀವನ ಹಾಳು ಮಾಡ್ತೀಯಲ್ಲ. ಅದಕ್ಕೆ ಇಂಥ ಎಲ್ಲಾ ಸಣ್ಣ ಚಿಂತೆಗಳನ್ನ ಬಿಟ್ಟು ಪರಮಾತ್ಮನ ಚಿಂತೆ ಮಾಡು ಅನ್ನುವಂಥದ್ದನ್ನ ಅಂತವ್ರು ನೆನವು ಮಾಡ್ಕೋ. ಹರಿಶ್ಚಂದ್ರಗಾದ ಆನೆಯನ್ನು ಮತ್ತು ನಳ ಮಹಾರಾಜನಿಗಾದ, ಬಲಿಗಾದ, ಪಾಂಡವರಿಗಾದ ಎಲ್ಲವನ್ನು ವಿಚಾರ ಮಾಡಿದ್ರೆ ನಮ್ಮದೇನು ಬಾಳ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದರ. ಇನ್ನು ಬಲಿ ಚಕ್ರವರ್ತಿಯು ಒಂದಾನೊಂದು ಕಾಲದಲ್ಲಿ ಇಂದ್ರ ಪದವಿ ಪ್ರಾಪ್ತಿಗೋಸ್ಕರ 101 ಯಜ್ಞಗಳನ್ನು ಮಾಡಬೇಕೆಂದು ಸಂಕಲ್ಪಿಸಿ ಯಜ್ಞಕ್ಕೆ ಆರಂಭ ಮಾಡಿದನು. ಇಂದ್ರನು ತನ್ನ ಇಂದ್ರ ಪದವಿ ಹೋಗುತ್ತದೆ ದುಃಖಿತನಾಗಿ ವಿಷ್ಣುವಿಗೆ ಮೊರೆ ಹೊಕ್ಕು ಬಲಿಯಿಂದಾಗುವ ದುಃಖಗಳನ್ನೆಲ್ಲ ಹೇಳಿದನು. ಆಗ ವಿಷ್ಣು ಆದಿತ್ಯ ಗರ್ಭದಲ್ಲಿ ವಾಮನ ಅವತಾರಿಯಾಗಿ ಜನಿಸಿ ಯಜ್ಞಾರಂಭ ಮಾಡಿದ ಬಳಿಗೆ ಬಂದು, ಎಲೆ ಬಲಿಯೇ ಮಹಾರಾಜನೇ, ನನಗೆ ತಪಸ್ಸಿಗಾಗಿ 3 ಪಾದ ಭೂಮಿಯನ್ನು ದಾನವಾಗಿ ಕೊಡುವಂದು ಕೇಳಿಕೊಂಡ. ಬಲಿಯು ಅದಕ್ಕೆ ಒಡಂಬಟ್ಟನು. ಇಷ್ಟರಲ್ಲಿ ಈ ಸುದ್ದಿ ಯಾರು ಗುರುಗಳಾದ ಶುಕ್ರಾಚಾರ್ಯನಿಗೆ ತಿಳಿಯಿತು. ಆಗ ಅವನು ರಾಜನ ಹತ್ತಿರ ಬಂದು, ರಾಜನೇ, ಇವನು ಬ್ರಾಹ್ಮಣನಲ್ಲ, ಮಹಾವಿಷ್ಣು ಇರ್ತಾನ. ದಾನದಿಂದ ನಿನ್ನ ಸರ್ವವನ್ನು ನಷ್ಟವಾಗಿ ಹೋಗುತ್ತದೆ. ಸರ್ವವನ್ನು ನಷ್ಟವಾಗುವ ಕಾಲದಲ್ಲಿ ದಾನವನ್ನು ಕೊಡಬಾರದೆಂದು ನೀತಿ ಶಾಸ್ತ್ರ ಉಂಟು. ಈಗೆಂದು ನಾನಾ ರೀತಿಯಿಂದ ಹೇಳಿದರೂ ಕೂಡ ಶುಕ್ರಾಚಾರ್ಯ ತನ್ನ ಇವು ಬಲಿಗೆ ನಾನಾ ರೀತಿಯಿಂದ ಹೇಳಿದರೂ ಕೂಡ ಬಲಿ ಚಕ್ರವರ್ತಿ ತನ್ನ ಏನ್ ಮಾಡಿದಂದ್ರೆ, ನಾನು ದಾನ ಕೊಡ್ತೀನಿ ಅಂತೇಳಿ ನೀರು ಬಿಟ್ಟಾಗ ಅವ ಶುಕ್ರಾಚಾರ್ಯ ಬಂದು ಮತ್ತೆ ಏನ್ ಮಾಡಿದಂದ್ರೆ ಕಿಟ್ಲಿ ಬಾಯಿ ಒಳಗೆ ನೀರ್ ಬೀಳಾರಂಗ್ ಮಾಡ್ದ. ಇದು ವಿಷ್ಣು ಪರಮಾತ್ಮ ಗುರುತಾಗಿ ಏನ್ ಮಾಡಿದಂದ್ರೆ ಒಂದು ಕಡ್ಡಿ ತಗೊಂಡು ಚುಚ್ಚಿದ, ಆ ಕಣ್ಣಿಗೆ ಹೋಗಿ ಚುಸ್ತು ಶುಕ್ರಾಚಾರ್ಯರಿಗೆ ಎನ್ನುವಂಥದ್ದನ್ನ ಇವತ್ತು ಕಥೆ ಕೇಳ್ತೇವೆ. ಆದ್ರೂ ಅವನ್ ನೀರು ಬಿಟ್ಟ.
ವಿಷ್ಣು ಪರಮಾತ್ಮ 3 ಪಾದ ಭೂಮಿಯನ್ನು ಬೇಡಿದಕ್ಕಾಗಿ ಆ 3 ಪಾದ ಭೂಮಿಯನ್ನ, ಒಂದು ಪಾದವನ್ನ ಎಲ್ಲಿಟ್ಟ ಅಂದ್ರೆ ಭೂಮಿ ಮ್ಯಾಗಿಟ್ಟ, ಇನ್ನೊಂದು ಪಾದವನ್ನ ಎಲ್ಲಿಲ್ಲ ಅಂದಾಗ ತನ್ನ ತಲೆ ಮ್ಯಾಗಿಡು ಅನ್ನುವಂಥದ್ದನ್ನ ಹೇಳಿದಾಗ ಒಂದು ಪಾದವನ್ನು ಪೃಥ್ವಿ ಮೇಲಿಟ್ಟನು, 2ನೇ ಪಾದವನ್ನು ಬ್ರಹ್ಮಾಂಡಕ್ಕಿಟ್ಟು ಬಲಿಯನ್ನು ಕುರಿತು ಎಲ್ಲೋ ಬಲಿಯೇ 3ನೇ ಪಾದವನ್ನು ಎಲ್ಲಿ ಇಡಲಿ ಎಂದು ಕೇಳಿದನು. ಆಗ ಬಲಿಯು ತನ್ನ ತಲೆಯ ಮೇಲಿಡು ಎಂದು ಹೇಳಲು ವಿಷ್ಣು ಪರಮಾತ್ಮನ 3ನೇ ಪಾದಗಳನ್ನು ಬಲಿಯ ತಲೆ ಮೇಲಿಟ್ಟ. ಅವನನ್ನು ಪಾತಾಳಕ್ಕೆ ಮೆಟ್ಟಿ ದೇವೇಂದ್ರನ ದುಃಖವನ್ನು ದೂರ ಮಾಡಿದನು. ಇಷ್ಟು ಹಾನಿಯಂತೂ ನಿನಗಾಗಿಲ್ಲ, ಅದಕ್ಕ ನೀನು ಒಣ ಚಿಂತೆ ಮಾಡಬೇಡ, ಚಿಂತೆ ಮಾಡಿ ಸಾಯ್ಬೇಡ ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡ್ರು. ಇದೇ ಜೀವನೇ ಯಾಕೆ ಚಿಂತೆ ಮಾಡ್ತಿ, ನೋಡ ನಿಂದೆ ಇಟ್ಟದ ದುಃಖ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಇನ್ನು ಅನೇಕ ಕಥೆಗಳು ನಳ ಮಹಾರಾಜನಿಗಾಗಲಿ, ಸಗರ ಕುಲ ಇಕ್ಷಾಂಶ ರಾಜನಿಗಾಗ್ಲಿ, ಇವ್ರೆಲ್ಲರನ್ನ ನೋಡ್ಕೊಂಡ್ರ ನಿಮ್ಗೇನ್ ಬಾಳಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಇಲ್ಲಿ ಇನ್ನೂ ಕೂಡ ಯಾರು ಹೇಳ್ತಾರಂದ್ರ ಸಗರ ಕುಲ ಇವನೊಬ್ಬ ಇಕ್ಷಾಂಶ ವಂಶದ ಸಗರನು ವಧರಿಬಿ ಸೈಬರೆಂಬ ಸತಿಯರೊಡನೆ ಕೂಡಿಕೊಂಡು ಪುತ್ರ ಇಚ್ಛೆಗಾಗಿ ಹಿಮಾಲಯದಲ್ಲಿ ಹೋಗಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಶಿವನ ಇವನ ಘೋರ ತಪಸ್ಸಿಗೆ ಮೆಚ್ಚಿ, ಎಲ್ಲೋ ಸಗರನೆ, ವೈದರ್ಭಿ ಗರ್ಭದಲ್ಲಿ 60,000 ಮಕ್ಕಳು ಸೂರರಾಗಿಯೂ ಗರ್ವಿಷ್ಠರಾಗಿಯೂ ಹುಟ್ಟಿ ಕೆಲ ಕಾಲ ಇದ್ದು ಒಂದೇ ಸಮಯದಲ್ಲಿ ಮೃತ್ಯುರಾದವರು ಇನ್ನು ಶೈವಳಲ್ಲಿ ಹುಟ್ಟಿದವನಿಂದ ಭಗೀರಥನಿಂದ ನಿನ್ನ ವಂಶವು ವೃದ್ಧಿಯಾಗುವುದೆಂದು ಹೇಳಿ ಅಂತರ್ಧ್ಯಾನನಾದನು. ಬಳಿಕ ದೇವಾಜ್ಞೆಯಂತೆ ಜನಿಸಿದ 60,000 ಸಗರ ಪುತ್ರರು ದೇವ, ಗಂಧರ್ವ, ದಾನಾದಿಗಳಿಗೆ ಅನೇಕ ದುಃಖಗಳನ್ನೇ ಹತ್ತಿದರು. ಜಡಬುದ್ಧಿಯುಕ್ತರಾದ ಸಗರ ಪುತ್ರರಿಂದಾಗುವ ಬಾಧೆಯನ್ನು ಸಹಿಸದೆ ಸರ್ವರು ಬ್ರಹ್ಮದೇವನಿಗೆ ಮೊರೆ ಹೊಕ್ಕು ತಮಗಾದ ದುಃಖಗಳನ್ನೆಲ್ಲ ಹೇಳಿದರು. ಆಗ ಬ್ರಹ್ಮದೇವನು, ಎಲೆ ದೇವತೆಗಳಿರ, ಅವರು ತಮ್ಮ ಪಾಪಕ್ಕನುಸಾರವಾಗಿ ಒಂದೇ ಕಾಲದಲ್ಲಿ ಮರಣ ಹೊಂದುವರು, ಚಿಂತಿಸಬೇಡ್ರಿ ಎಂದು ಹೇಳಿ ಕಳಿಸಿದನು. ಆಗ ದೇವದಾನವರೆಲ್ಲರೂ ಅಜ್ಞಾಧಾರಕರವಾಗಿ ತಮ್ಮ ತಮ್ಮ ಸ್ಥಳಕ್ಕೆ ಅವರು ನಾಶದ ಚಿಂತೆಯನ್ನು ಮಾಡುತ್ತಾ ಹೋದರು. ತಮ್ಮ ಸ್ಥಳಕ್ಕೆ ಅವರು ನಾಶದ ಚಿತೆಯನ್ನು ಮಾಡುತ್ತಾ ಹೋದರು ಅನ್ನುವಂಥದ್ದನ್ನು ಇಲ್ಲಿ ಕೂತು ಬಂದರ. ಇಲ್ಲಿ ನಾವು ಕೂಡ ಈ ಕಥೆ ಒಳಗೆ ಏನು ತಿಳಿತದಂದ್ರ, ನಮಗೆ ಯಾರಾದ್ರೂ ದುಷ್ಟಗಳು ಕಾಡ್ತಿರ್ತಾರ, ನಾವು ಏನೂ ಮಾಡ್ಲಿಲ್ಲ ಅಂದ್ರು ಅವರು ತಮ್ಮ ಏನೋ ಕಲ್ಪನೆ ಇಟ್ಟುಕೊಂಡು ಸುಮ್ಮನೆ ನಮಗ್ ತ್ರಾಸ ಕೊಡೋದು, ಬೇಯ್ದು ನಿಂದ ಮಾಡ್ತಿರ್ತಾರ. ಅವಾಗ ನಾವು ಏನ್ರ ಮಾಡ್ದೇವಂದ್ರ ನಮಗೇನೋ ಬಲಿಷ್ಠ ಇರ್ತದ, ನಾವು ಒಂದೇನೋ ಹಂಗ ಹೊಡಿಬಹುದಾಗಿರ್ತದ, ಮತ್ತೆ ಅವನ್ ಏನ್ರ ಒಂದ್ ಕಂಪ್ಲೀಟ್ ಮಾಡ್ಬೇಕಾಗಿರ್ತದ. ಆದ್ರೂ ಕೂಡ ನಾವು ತಾಳ್ಕೊಳ್ಳುವಂತ ಶಕ್ತಿ ಬಂತು ಅಂದ್ರ ಅವಾಗ ಹಂಗ ಯಾಕೆ ಮಾತಾಡಂದ್ರ ಅವ ಕೊನೆಯ ಉಸಿರು ಬಂದಿರ್ತದ, ಸಾಯುವಂತ ಕೊನೆ ಕಾಲ ಬಂದಿರ್ತದ. ಆ ಕಾಲಕ್ಕಾಗಿ ಅವ ಏನ್ ಮಾಡ್ತಿರ್ತಾನ, ಹಂಗ ಪಾಪವನ್ನ ಅಧಿಕ ಮಾಡಿ ಅವ ನಾಶ ಆಗುವಂತ ಮತ್ತು ಪಾಪಿಯಾಗಿ ನರಕಕ್ಕೆ ಹೋಗುವಂತ ಕಾಲಾವಧಿ ಬಂದಾಗ ಇನ್ನೊಂದ್ ಸ್ವಲ್ಪ ಉದಿರ್ತದಂತ ಅಂತ ಒಳ್ಳೆ ಶರಣರಿಗೆ, ಸತ್ಪುರುಷರಿಗೆ, ಒಳ್ಳೆ ಮಂದಿಗೆ, ಸಾಮಾನ್ಯ ಮಂದಿಗೆ ಮತ್ತು ನಿರ್ಗರ್ತಕರಿಗೆ ಬಹಳ ಕಾಡ್ತಾರಂತ. ಕಾಡಿ ಅವ್ರ ಏನಾಗ್ತಾರಂದ್ರ ಪಾಪಕ್ಕೋಸ್ಕರ ಅವಾಗ ಒಂದಿಷ್ಟು ನಮ್ಗೆ ತಾಳ್ಕುವಂತ ಬುದ್ಧಿ ಬಂತು ಅಂದ್ರ, ಇವತ್ತು ಹೇಳಿದ್ರಲ್ಲ 60,000 ಮಂದಿ ಅವ್ರ ಪಾಪಗಳನ್ನ ಅಧಿಕ ಆದಾಗ ಅವ್ರು ಒಮ್ಮೆ ನಾಶ ಆಗ್ತಾರ. ನಾಶ ಆದಾಗ ಇನ್ನೊಬ್ಬಕ್ಕೆ ಹೊಟ್ಟೆಯಲ್ಲಿ ಹುಟ್ಟಿದಂತ ಭಗೀರಥ ಮತ್ತ ಅವ ಏನಾಗ್ತಾನ, ಒಳ್ಳೆ ರಾಜನಾಗಿ ಹೆಸರು ಉಳಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಕಥೆ. ಕೆಲವು ಕಾಲದ ಮೇಲೆ ಸಗರನು ಅಶ್ವಮೇಧ ಯಜ್ಞದ ಇಚ್ಛೆಯನ್ನು ಮಾಡಿ ಯಜ್ಞವನ್ನು ಆರಂಭಿಸಿದನು. ಯಜ್ಞ ಆರಂಭದಲ್ಲಿ ಅಶ್ವವನ್ನು ಬಿಡಲು ಅದು ಭೂಮಿ ಮೇಲೆ ಒಂದೇ ಸವನೆ ತಿರುಗು ಹತ್ತಿತು. ಅದರ ರಕ್ಷಣೆಗಾಗಿ 60,000 ಸಗುಣ ಪುತ್ರರು ಅದರ ಹಿಂದೆ ತಿರುಗುತ್ತಿದ್ದರು. ಆ ಅಶ್ವವು ತಿರುಗುತ್ತಾ ಸಮುದ್ರದ ತಾಟಕ್ಕೆ ಹೋಗಿ ಜಲಶೂನ್ಯವೆಂದು ತಿಳಿದು ಸಮುದ್ರದಲ್ಲಿ ಪ್ರವೇಶವಾಗಲು ಅದು ಅಲ್ಲೇ ಮಾಯವಾಯಿತು. ಹಿಂದೆ ಬರುತ್ತಿದ್ದ ಸಗರ ಪುತ್ರರು ಕುದುರೆಯ ಒಮ್ಮೆಲೆ ಮಾಯಾದನ್ನು ಕಂಡು ಕುದುರೆಯನ್ನು ಯಾರು ಹಿಡಿದುಕೊಂಡು ಹೋದರೆಂದು ತಂದೆಗೆ ತಿಳಿಸಿದರು. ಆಗ ಸಗರನು ಅದನ್ನು ಕೇಳಿ, ಎಲೆ ಪುತ್ರರೇ, ಆ ಅಶ್ವವನ್ನು ಯಾರು ಹರಣ ಮಾಡಿರುವರೆಂಬುದನ್ನು ಗೊತ್ತು ಹಚ್ಚಿರೆಂದು ಹೇಳಿದನು. ಆಗ ಅವರು ದಶದಿಕ್ಕುಗಳನ್ನು ಮುಚ್ಚಿ ಹಾಕಿ ತಿರುಗಿದರು. ಕುದುರೆಯು ಶೋಧವಾಗದಿರುವುದನ್ನು ಕಂಡು ಬೇಸತ್ತು ತಂದೆ ಬಳಿಗೆ ಬಂದು
ಅಶ್ವ ಸಿಗುವುದನ್ನು ಹೇಳಲು ಸಗರನು ಕೋಪೋದ್ರಕನಾಗಿ ಕುದುರೆಯನ್ನು ತರದೆ ನನಗೆ ಮುಖವನ್ನು ತೋರಿಸಬೇಡಿ ಎಂದು ಆಜ್ಞಾಪಿಸಿದನು. ಆಗ ಸಗರ ಪುತ್ರರೆಲ್ಲರೂ ಪಿತನ ಆಜ್ಞೆಯಂತೆ ಹೊರಡುತ್ತಿರಲು ಒಂದು ಸ್ಥಳದಲ್ಲಿ ಪೃಥ್ವಿ ವಿಭಾಗವಾಗುವುದನ್ನು ನೋಡಿ ಅಲ್ಲಿ ಅಗೆದು ತೊಡಗಿದರು. ಹೀಗೆ ಅಗಿಯುತ್ತಾ ಪಾತಾಳ ಪರ್ಯಂತ ಅಗೆಯಲು ಪಾತಾಳದಲ್ಲಿ ಅಶ್ವವು ತಿರುಗುವುದನ್ನು ಕಂಡರು. ಮತ್ತು ಅದರೊಳಗೆ ಸೂರ್ಯನಂತೆ ಪ್ರಕಾಶಮಾನವಾದ ತಪೋನಿಷ್ಠರಾದ ಕಪಿಲನೂ ಕಂಡರು. ಆಗ ಅವರು ಕಾಲಗತಾನುಸಾರವಾಗಿ ಅಶ್ವವನ್ನು ಹಿಡಿಯುವುದಕ್ಕಾಗಿ ಮುಂದೆ ಹೋಗಲು ತಪೋನಿಷ್ಠರಾದ ಕಪಿಲನು ರೋಷಾವೇಶವಾಗಿ ಕಣ್ಣುಗಳನ್ನು ಕೆಂಪಗೆ ಮಾಡಿ ಮಂದ ಬುದ್ಧಿ ಹಾಗೂ ಗರ್ವಯುಕ್ತನಾದ ಸಗರ ಪುತ್ರರ ಮೇಲೆ ತಪೋ ತೇಜಸ್ಸನ್ನು ಬಿಟ್ಟನು. ಅದರಿಂದ 60,000 ಸಗರ ಪುತ್ರರು ಭಸ್ಮವಾಗಿ ಹೋದರು ಅನ್ನುವಂಥದ್ದನ್ನ ಇದನ್ನ ನಾವು ಕಥೆ ಕೇಳ್ಕೊಂಡು ಬಂದೇವೆ. ಅಂದ್ರೆ ಏನಾಯ್ತು, 60,000 ಮಂದಿನೂ ಕೂಡ ಒಬ್ಬ ಋಷಿಯ ತಪಸ್ಸಿನಿಂದ ಕಪಿಲ ರೋಷಾವೇಶನಾಗಿ ಕಣ್ಣುಗಳನ್ನು ಕೆಂಪಗೆ ಮಾಡಿದಾಗ ಆ ಮಂದ ಬುದ್ಧಿಯಾಗ ಗರ್ವಯುಕ್ತರಾದ ಸಗರ ಪುತ್ರರು ಆ ತಪೋ ತೇಜಸ್ಸನ್ನು ಬಿಟ್ಟದನ್ನು ಅವರೆಲ್ಲರೂ ಕೂಡ 60,000 ಮಂದಿ ಕೂಡ ಭಸ್ಮವಾಗಿ ನಾಶವಾಗಿ ಹೋದ್ರು ಅನ್ನುವಂಥದ್ದನ್ನ ಇಂಥ ಕಥೆಯನ್ನು ಕೇಳ್ಕೊಂಡು ಬಂದೀವಿ. ಅಂತವ್ರಿಗೆ ಇಂಥ ಹಾನಿ ಆದಾಗ ನಿಂದೆ ಇಟ್ರ ಹಾನಿಯಪ್ಪ, ನೀನು ಅದಕ್ಕೆ ಒಣ ಚಿಂತೆಯನ್ನು ಮಾಡದೆ ಪರಮಾತ್ಮ ಚಿಂತನೆಯನ್ನು ಮಾಡು ಅನ್ನುವಂಥದ್ದನ್ನು ಹೇಳ್ಕೋತ ಬಂದರೆ, ಇನ್ನು ಕೊನೆಗೆ ಅವರು ಏನ್ ಹೇಳುವುದಾಗಿದೆ, ಎಲ್ಲಾ ನುಡಿಗಳ 5 ನುಡಿಗಳ ಮುಖಾಂತರ ಹೇಳ್ಕೋತ ಅವರು ಮುಂದೆ ಎಲ್ಲಿಗೆ ಉಪಸಂಹಾರ ಮಾಡೋರದಾರ ಅಂದ್ರ, ಇನ್ನೂ ಮನುಷ್ಯನಿಗೆ ಸುಖವಾಗಬೇಕಾದರೆ ಪರಮಾತ್ಮನ ಚರಣ ಕಮಲದಲ್ಲಿ ಭಕ್ತಿ ನಡಿಬೇಕು ಎಂಬುದನ್ನ ಈ ಪದದೊಳಗ 5ನೇ ನುಡಿಯೊಳಗೆ ಈ ಪದದೊಳಗೆ ಹೇಳ್ಕೊತ ಹೋಗ್ತಾರ. ನಾವು ಎಲ್ಲಿ ಭಕ್ತಿ ಇಟ್ಟೇವೆ ಅಂದ್ರ, ಎಲ್ಲಿ ಪ್ರೇಮ ಇಟ್ಟೇವಂದ್ರ, ನಮ್ಮ ಪ್ರೇಮ ಎಲ್ಲಿದ ದುಡ್ಡಿನ ಮ್ಯಾಗ, ಹೆಂಡ್ರ ಮಕ್ಕಳ ಮ್ಯಾಗ, ನಮ್ಮ ಪ್ರೇಮ ಎಲ್ಲೆಲ್ಲೋ ಇಟ್ಟೇವೆ, ಒಂದು ಹೊಲ ಮನಿ ಒಳಗ ಎಲ್ಲೆಲ್ಲೇ ಇಟ್ಟು ಸಂಬಂಧ ನಮಗೆ ಏನಾಗ್ಯದಪ್ಪ ಅಂದ್ರ ಆ ಪರಮಾತ್ಮನ ಚಿಂತನೆ ಮಾಡಕ್ ಆಗೋದು. ಪರಮಾತ್ಮನ ಚಿಂತನೆ ಮಾಡಕ್ ಗೊತ್ತಾಗಿವೆ ಏನ್ ಮಾಡ್ತಾವ, ಮುಂದೆ ಬಂದು ನಿಂದಿರುವುದರಿಂದ ನಮಗ್ ಏನಾಗ್ಯದ, ಆ ಚಿಂತೆಯನ್ನು ಬಿಟ್ಟು ಇದೇ ಹೆಂಡರ ಚಿಂತೆ, ಮಣ್ಣಿನ ಚಿಂತೆ, ಹಣ್ಣದ ಚಿಂತೆ ಮಾಡುವುದಕ್ಕಾಗಿ ನಮಗ ಪರಮಾತ್ಮನನ್ನ ನೆನೆಯೋದಾಗೋದು. ಅದಕ್ಕ ನೋಡ್ರಪ್ಪ, ಎಂತಿಂತ ತಪಸ್ವಿಗಳು ದೇವತೆಗಳಿಗೂ ಕೂಡ ಅವ್ರಿಗಿಂತ ತಪ್ಪು ಕಾರ್ಯಗಳನ್ನ ಮಾಡುವುದರಿಂದ, ಗರ್ವಿಷ್ಠರಾಗುವುದರಿಂದ, ಆ ಹೆಣ್ಣ ಮೋಹನ್ನ ಪ್ರೀತಿಸೋದಕ್ಕಾಗಿ ಇವತ್ತ ಕೌರವರು ಹೆಂಗ ನಾಶ ಆದ್ರು, ಇವತ್ತ ಇನ್ನು ಪ್ರೀತಿಸಿದಕ್ಕಾಗಿ ಎಂತಿಂತ ರಾವಣನೂ ನಾಶ ಆದ, ಹೆಣ್ಣಿಗಾಗಿ ರಾವಣನೂ ನಾಶ ಆದ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಅದಕ್ಕ ಅಂತ ವಿಚಾರಗಳನ್ನ ಬಿಟ್ಟು ಪರಮಾತ್ಮನನ್ನ ಚಿಂತೆ ಮಾಡ್ರಿ. ನಿಮಗ ಏನಾಗ್ತದಂದ್ರ ಮನುಷ್ಯ ಜನ್ಮದ ಸಫಲತೆನೂ ಆಗ್ತದ, ಮತ್ತ ಅದ್ರ ಜೊತೆ ನೀವು ಪರಮಾತ್ಮನೂ ಆಗ್ತೀರಿ, ಮೋಕ್ಷನೂ ಹೊಂದ್ತೀರಿ ಅನ್ನುವಂಥದ್ದನ್ನ ಕೊನೆ ಸೂತ್ರಗಳು ಹೇಳುವಂತ ವಿಚಾರಗಳನ್ನ ಇಲ್ಲಿ ಹೇಳೋರ್ದಾರ. ಈ ಪರಿಯೋ ಅರಿಯುವರನ್ನ ನೋಡಲು ಗೊಂಡ ಪುರುಷರಿಗಾದ ದುಃಖವನ್ನು ರೂಪಿಸಲಾಗಿ ಗುರು ಶಂಭುಲಿಂಗದ ಶ್ರೀಪಾದವನ್ನು ನೆನೆ ಸುಖ ಇಹುದು. ನೀನು ಗುರು ಶಂಭುಲಿಂಗದ ಶ್ರೀಪಾದವನ್ನು, ಪರಮಾತ್ಮನ ಪಾದವನ್ನ ನೆನೆದಿ ಅಂದ್ರ, ಸದ್ಗುರುನಾಥನನ್ನ ನೆನೆದಿ ಅಂದ್ರ ನಿನಗೇನಾಗ್ತದ, ಸುಖ ಆಗ್ತದ. ಇರ್ಲಿಕ್ಕಂದ್ರ ಹಂಗಿಂತವ್ರು ದುಃಖವನ್ನ ಅನುಭವಿಸ್ಯಾರಂದಾಗ ನಿಂದೆ ನೀಯಾದ ಪಾಡ, ಅಂತವ್ರ ದೊಡ್ಡವ್ರದ್ದು ಹಿಂಗ್ ಕಷ್ಟ ಆಗ್ಯದ ಅಂದ್ರ ನಿನ್ನೆಂತ ಪಾಡಾದ, ನೀ ಎಂತ ಕಷ್ಟನ ಅನುಭವಿಸ್ತಿ. ಅದಕ್ಕ ಅವ್ರ ನೋಡಿ ನಿನ್ನೇನ್ ದೊಡ್ಡ ಕಷ್ಟ ಅಲ್ಲ, ನಿನ್ನೇನ್ ದೊಡ್ಡ ಶ್ರೀಮಂತ ಅಲ್ಲ, ನಿನ್ನೇನ್ ದೊಡ್ಡ ಆಸ್ತಿ ಅಲ್ಲ. ಇವತ್ತ ಅಂತವ್ರದ ಹಂಗಾದಾಗ ಅಂದಾಗ ನೀ ಅದನ್ನ ಬಿಟ್ಟು ಪರಮಾತ್ಮನ ಚಿಂತನೆ ಮಾಡು, ಪರಮಾತ್ಮನ ಪಾದವನ್ನು ಹಿಡಿ ಎನ್ನುವಂಥದ್ದನ್ನ ಈ ಕೊನೆ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ಈ ರೀತಿಯಿಂದ ಇವರು ಬಡವರು, ಇವರು ಬಲ್ಲಿದರು ಅನ್ನದೇ ದೇಹದಾರಿಗಳಾದ ಮೇಲೆ ಕೇಳಿದ ಪುರುಷರಿಗಾಗಿ ಉಂಟಾದ ದುಃಖ ಹೇಳುವುದಕ್ಕೆ ಆಶ್ಚರ್ಯವಾಗುವುದು. ಆದ್ದರಿಂದ ಸುಖದ ಉತ್ಪತ್ತಿಗೆ ಕಾರಣಭೂತನಾದ ಪರಮಾತ್ಮನ ಐಶ್ವರ್ಯಾದಿ ಸದ್ಯುಕ್ತವಾದ ಚರಣವನ್ನು ಧ್ಯಾನಿಸು. ಅಂದ್ರೆ ಪರಮಾತ್ಮ ಹೆಂಗದನ, ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನ ಅವ ಎಂತ ಐಶ್ವರ್ಯಾದಿ ಎಲ್ಲಾ ಐಶ್ವರ್ಯಗಳು ಆ ಪರಮಾತ್ಮನಲ್ಲಿ ಅದಾವಂತ. ಒಬ್ಬೊಬ್ಬರಲ್ಲಿ ಒಂದೊಂದು ಸುಖ, ಒಬ್ಬೊಬ್ಬರಲ್ಲಿ ಒಂದೊಂದು ಐಶ್ವರ್ಯ ಅದಾವ, ಆದ್ರೆ ಪರಮಾತ್ಮನಲ್ಲಿ ಎಲ್ಲ ಅದಾವು ಅನ್ನುವಂಥದ್ದನ್ನ ನಾವು ಇವತ್ತ
ಸಿದ್ಧಾರೂಢರ ಕಥೆ ಒಳಗೆ ಕೇಳ್ಕೊಂಡು ಬಂದೇವೆ. ಸಿದ್ಧಾರೂಢರಲ್ಲಿ ಅಷ್ಟಮ ಸಿದ್ಧಿಗಳೂ ಇದ್ದು, ಅಷ್ಟಮ ಸಿದ್ಧಿಗಳಿದ್ರು ಕೂಡ ಅವ್ರು ಎಂದೂ ಅವರನ್ನ ಬಳಸಲಿಲ್ಲ. ಅವಕ್ಕೆ ಎಂದೂ ನಾ ಹಿಂಗ್ ಸಿದ್ಧಿಗಳನ್ನ ಮಾಡ್ತೀನಿ, ಸಿದ್ಧಿ ಒಳಗ್ ಸುಖ ಅದಂತ ಅವ್ರು ಎಂದೂ ಹೇಳಿಲ್ಲ. ಸಿದ್ಧಾರೂಢರ ನೀವು ಏನ್ ಮಾಡ್ರಿ, ನಿಮ್ಮ ಅಂತಃಕರಣ ಶುದ್ಧ ಮಾಡ್ಕೊರಿ, ಪರಮಾತ್ಮನನ್ನ ಭಜಿಸ್ರಿ ಅಂತೇಳಿ ಯಾರಿಗೆ ಕರ್ಮಿಗಳಿಗೆ ಪರಮಾತ್ಮನ ಚಿಂತನೆ ಮಾಡಾಕ, ದಾನ ಧರ್ಮ ಮಾಡಕ್ ಕಲಿಸ್ತಿದ್ರು. ಯೋಗಿಗಳಿಗೆ ಬಂದ್ರ ಉಪಾಸನೆ ಮಾಡ್ಕೊ ಮುಖಾಂತರ ಜ್ಞಾನವನ್ನ ಬೋಧಿಸ್ತಿದ್ರು. ಜ್ಞಾನಿಗಳಿಗೆ ಬಂದವರಿಗೆ ಅವ್ರು ಏನ್ ಮಾಡ್ತಿದ್ರು, ಜ್ಞಾನವೇ ಶ್ರೇಷ್ಠ ಅನ್ನುವಂಥದ್ದನ್ನ ಸಿದ್ಧಾರೂಢರು ಏನು ಜ್ಞಾನದಿಂದಲೇ ಕೈವಲ್ಯದು ಮುಕ್ತಿ, ಕೈವಲ್ಯದಿಂದಲೇ ಮೋಕ್ಷ ಆಕ್ಕದ, ಜ್ಞಾನದಿಂದಲೇ ಮೋಕ್ಷ ಆಕ್ಕದ ಅಂತೇಳಿ ಅವ್ರು ಒಳ್ಳೊಳ್ಳೆ ಒತ್ತು ಎದಕ್ ಕೊಟ್ರಪ್ಪ ಅಂದ್ರ ಜ್ಞಾನಕ್ಕೇನೆ ಒತ್ತು ಕೊಟ್ರು ಅನ್ನುವಂಥದ್ದನ್ನ ಅಲ್ಲಿ ಸಿದ್ಧಾರೂಢರಲ್ಲಿ ಎಲ್ಲಾ ಸಂಪತ್ತಿದ್ದು, ಅಷ್ಟಮ ಸಿದ್ಧಿಗಳಿದ್ದು, ಅವಕ್ಕೂ ಯಾವಕ್ಕೂ ಶ್ರೇಷ್ಠ ಯುವಕರು ಮಾಡ್ರಿ ಅಂತ ಒಂದು ಇತಿಹಾಸದೊಳಗೂ ಬಂದಿಲ್ಲ, ಯಾರ ಬಾಯಿಗೂ ಬಂದಿಲ್ಲ. ಇವತ್ತವ್ರು ಅಷ್ಟಮ ಸಿದ್ಧಿಗಳನ್ನು ಮಾಡಿದ ನೋಡಿದ್ರ ಎಲ್ಲರಿಗೂ ಗುರ್ತದ. ಇವತ್ತ ಆ ನೀರಿನೊಳಗ ಬಂದು ಆ ಲಕ್ಷ್ಮೀಬಾಯಿಯನ್ನ ರಕ್ಷಣೆ ಮಾಡಿದ್ರು. ಹೆಂಗ ಮಾಡಿದ್ರು, ಅವ್ರಿಗೆ ಹೆಂಗ ಧ್ವನಿ ಕೇಳ್ತು ಅಂದ್ರ ಅವರಲ್ಲಿ ಎಲ್ಲಾ ಸಿದ್ಧಿಗಳಿದ್ದು. ಇವತ್ತ 25 ಮಂದಿ ಕಳ್ಳರು ಸಿದ್ಧಾರೂಢ ಜಾತ್ರೆ ಬಂದಾಗ ದೊಡ್ಡ ಕಾಳಿಯಾಗಿ ಭಯಾನಕ ರೂಪವನ್ನಾಗಿ, ಅಂದ್ರ ಲಗಿಮ ಗರಿಮ ಅಂದ್ರ ದೊಡ್ಡದಾಗುದು, ಸಣ್ಣದಾಗುದು, ವೇಗವಾಗಿ ಹೋಗುವುದು ಎಲ್ಲಾ ಸಿದ್ಧಿ ಇದ್ದು ಅವರಲ್ಲಿ. ಇವತ್ತ ಅಂತ ಸಿದ್ಧಿಗಳಿದ್ರೂ ಕೂಡ ಅವ್ರು ಎಂದೂ ಸಿದ್ಧಿಗಳಿಗಾಗ್ಲಿ ಕರ್ಮಕ್ಕಾಗ್ಲಿ ಉಪಾಸನಕ್ಕ ಮಹತ್ವ ಎಂದು ಕೊಟ್ಟಿಲ್ಲ. ಅವರು ಏನಾದರೂ ಇದ್ರ ಜ್ಞಾನವನ್ನೇ ಹೊಂದ್ರಿ, ಜ್ಞಾನವನ್ನ ಮಾಡ್ಕೊರಿ, ಸದ್ಗುರುನಾಥಿಗೆ ಶರಣಾಗತನಾಗ್ರಿ, ಆ ಜ್ಞಾನವನ್ನು ಮಾಡ್ಕೊಂಡು ಜೀವ ವಿರಾಕಲಿ ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ರಿ ಅನ್ನುವಂಥದ್ದನ್ನ ಸಿದ್ಧಾರೂಢರ ಅಭಿಪ್ರಾಯವನ್ನೇ ಈ ಕೈವಲ್ಯ ಪದ್ಧತಿ ಒಳಗ ನಮ್ಗೆ ಹೇಳ್ಕೋತ ಬಂದಾರ. ಇವತ್ತ ನಾವು ಇನ್ನೂ ಕೂಡ ಇಲ್ಲಿ ಇನ್ನೊಂದು ಭಗವದ್ಗೀತೆದೊಳಗನು ಕೂಡ ಇದನ್ನೇನ್ ಹೇಳ್ಕೊತ ಹೊಂಟಾರಲ್ಲ, ಇದೇ ಮಾತನ್ನು ಅಲ್ಲಿ ಕೂಡ ಪರಮಾತ್ಮ ಅದನ್ನು ಹೇಳ್ಯಾನ. ಇಲ್ಲಿ ಚತುರ್ವಿಧ ಭಜಂತಿ ಮಾಂ ಜನ ಸುಕೃತು ಅರ್ಜುನ ಅರ್ಥೋ ಅರ್ಥಾರ್ಥಿ ಜಿಜ್ಞಾಸಿ ಜ್ಞಾನೀಚ ಭರತರ್ಷಭ ಅನ್ನುವಂಥದ್ದೊಂದು ಮಾತು ಹೇಳ್ಯಾನ. ಇಲ್ಲಿ ಅರ್ಥಕ್ಕಾಗಿ ದುಡ್ಡಿಗಾಗಿ ಭಗವಂತನನ್ನು ಭಜಿಸೋರು ಅದರ, ಅವ್ರಿಗೂ ಕೂಡ ಭಗವಂತ ಏನ್ ಮಾಡ್ತಾನ, ಒಳ್ಳೇದನ್ನ ಮಾಡ್ತಾನ, ಅವ್ರನ್ನು ಪ್ರಿಯನೇ ಆಗ್ತಾನ ಅಂತೇಳಿ ಸಿದ್ಧಾರೂಢರು ಇವತ್ತ ಕರ್ಮಿಗಳಿಗಾದ್ರೂ ಕೂಡ ಅವ್ರನ್ನೂ ಕೂಡ ನಾಮಸ್ಮರಣೆ ಹಚ್ತಿದ್ರು. ನಾಮಸ್ಮರಣೆ ಮಾಡ್ರಿ, ಭಜನಾ ಮಾಡ್ರಿ, ನಿಮ್ಗೆ ಒಳ್ಳೇದಕ್ಕದ ಅಂತೇಳಿ ಅವ್ರಿಗೂ ಕೂಡ ಕರ್ಮ ಮಾರ್ಗದವ್ರನ್ನೂ ಪ್ರೀತಿಸ್ತಿದ್ರು. ಮುಂದ ಇವರು ಯಾರಪ್ಪ ಅಂದ್ರ ಉಪಾಸಕರು ಆದ್ರೂ ಕೂಡ ಅವ್ರಿಗೂ ಕೂಡ ಉಪಾಸನ ಮಾರ್ಗದಿಂದ ಅಲ್ಲಿ ಅವರಲ್ಲಿ ಶ್ರದ್ಧಾ ನಿಷ್ಠಾ ತುಂಬಿ ಜ್ಞಾನಕ್ಕನ್ನ ಅಧಿಕಾರಿಯನ್ನ ಮಾಡ್ತಿದ್ರು. ಅವ್ರಿಗೂ ಕೂಡ ಪ್ರಿಯರೇ ಆಗಿದ್ರು. ಕೊನೆಗೆ ಜಿಜ್ಞಾಸಿಗಳು ಅಂದ್ರೆ ಈ ಸತ್ಸಂಗ ಮಾಡೋರಿಗೆ ಕೂಡ ಅವ್ರು ಏನ್ ಮಾಡ್ತಿದ್ರು ಅಂದ್ರ, ಜಿಜ್ಞಾಸಿಗಳು ಅಂದ್ರ ಆತ್ಮ ಅನಾತ್ಮಗಳನ್ನ ತಿಳಿಸೋದಕ್ಕಾಗಿ ಒಂದು ಸಿದ್ಧಾರೂಢರ ಮಠದೊಳಗೆ ಒಂದು ಶಾಸ್ತ್ರ ಕೋಲಿ ಅಂತ ಕಾಯಂ ಶಾಸ್ತ್ರ 12 ತಿಂಗಳು ನಡೀತದ. ಅಲ್ಲಿ ಕೂಡ ಅವ್ರು ಏನ್ ಮಾಡಿದಾರ ಅಂದ್ರ ಜ್ಞಾನಕ್ಕೂ ಕೂಡ ಅವ್ರನ್ನ ಒತ್ತು ಕೊಟ್ಟು ತಿಳಿಸಿ ಹೇಳಿದ್ರು. ಮುಂದ ಕೊನೆಗೆ ಯಾರು ನಿನಗ ಪ್ರಿಯರು ಅಂದಾಗ ಅರ್ಥೋ ಅರ್ಥಾರ್ಥಿ ಜಿಜ್ಞಾಸಿ ಇವು 3 ಮಂದಿ ಪ್ರಿಯರೇ. ಆದರೆ ಅಂದ್ರೆ ಇವ್ 3 ಮಂದಿ ಬಿದ್ರು. ಹೆಂಗ್ ಬಿದ್ರು ಅಂದ್ರ ನಾವೊಂದ್ ಕಥೆ ಹೇಳ್ತೇವೆ ನೋಡು. ಕನ್ಯಾ ನೋಡಕ್ಕೆ ಹೋಗಿರ್ತೇವ್ರಿ, ನೋಡಿ ಬಂದಿರ್ತೇವಿ. ನೋಡಿ ಬಂದಾಗ ಹುಡುಗಿ ಹೆಂಗದಾನಂತ ನಾವ್ ಪ್ರಶ್ನೆ ಮಾಡ್ತಿರ್ತೇವೆ. ಅವನು 20 ಎಕರೆ ಹೊಲ ಅದ್ರಿ, ನೌಕರಿ ಅದ್ರಿ, ಒಬ್ಬನೇ ಅದಾನ್ರಿ, ಬಹಳ ಚಲೋ ಅದ್ರಿ ಅಂತ ಹಿಂಗೆಲ್ಲಾ ಹೇಳ್ತಿರ್ತಾನ. ಚಲೋ ಅನ್ನಾಗ ಇವ್ರು ಕೊಡೋರು ಬಹಳ ಹಿಕ್ಕದ ಮಾಡ್ಕೋಬೇಕು ಅಂತೇಳಿ ಎಲ್ಲಾ ಹುರುಪಾಗಿರ್ತಾರ. ಇವ ಏಜೆಂಟ್ ಹೇಳ ಮುಂದ ಅವ ಕೊನೆಗೊಂದು ಮಾತಾಡ್ತಾನ, ಆದರೆ ಅಂತಾನ. ಆದರೆ ಅಂದ್ರೆ ಏನದು ಎಲ್ಲಾ ಬಿದ್ದು, ಅವು ನೌಕರಿ ಬಿತ್ತು, 20 ಎಕರೆ ಭೂಮಿ ಎಲ್ಲಾ ಬಿದ್ದು. ಆದರೆ ಅವಂಗೊಂದು ಲಗ್ನ ಆಗ್ಯದ, ಮೊದಲೊಂದೊಂದು ಲಗ್ನ ಆಗಿತ್ತು ಅಂದ್ರ ಅವು ಎಲ್ಲಾ ಬಿದ್ದು ಅದ ನಾವು ಬ್ಯಾಡ ಅಂತಂತಾರ. ಬ್ಯಾಡ ಅನ್ಬೇಕಾದ್ರ ಅಲ್ಲಿ ಏನಾಯ್ತು, ಒಂದು ಮೊದಲು ಮದುವೆ ಆಗ್ಯದಂದ್ರೆ ಆಕಿ ಒಬ್ಬಾಕಿ ಅದಾಳ ಅನ್ನುವಂತ ತಿಳಿದಾಗ ಹೆಂಗ ನಾವು ಅದನ್ನ ತಿರಸ್ಕಾರ ಮಾಡ್ತೇವೆ, ಹಂಗಿಲ್ಲಿ ಅರ್ಥೋ ಅರ್ಥಾರ್ಥಿ ಜಿಜ್ಞಾಸಿ ಇಲ್ಲಿ ಆದರೆ ಅಂದ್ರೆ ಇವ್ರು 3 ಮಂದಿ ಬಿದ್ರು. ಆದ್ರೆ ಯಾರು ಪ್ರಿಯರು ಅಂದ್ರ ಇಲ್ಲಿ ಯಾರು ಪ್ರಿಯರು ಅಂತ ಇಲ್ಲಿ ಪ್ರಶ್ನೆ ಮಾಡಿದಾಗ ಜ್ಞಾನೀಚ ಭರತರ್ಷಭ, ಜ್ಞಾನಿನೇ ನನಗ ಪ್ರಿಯನು ಅನ್ನುವಂಥದ್ದನ್ನ ಅಲ್ಲಿ ಹೆಂಗ ನಿಜಗೊಂಡ್ರು ಕೂಡ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟಾರ. ಹಂಗಿಲ್ಲಿ
ನೋಡಪ್ಪ, ನಿನಗ ಕರ್ಮ ಮಾಡೋರಿಗೆ ಎಲ್ಲರಿಗೂ ಕೂಡ, ರಾಜರಿಗೆ ದೇವತೆಗಳಿಗೂ ಕೂಡ ಜ್ಞಾನ ಒಂದಿಲ್ಲದ ಸಂಬಂಧ ಅವರು ಕೂಡ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗಬೇಕು ಅಂತೇಳಿ ಅವರು ದೇವತೆಗಳನ್ನು ಕಾಯ್ತಾರತ್ತ. ಅವ್ರಿಗೆ 24 ತಾಸನು ಹಗಲ, 24 ತಾಸನು ಜಾಗ್ರ ಇರ್ತಾರಂತ. ಆದ್ರೆ ನಮಗ ಏನು ಕೊಟ್ಟಾನ ಭಗವಂತ? ಜಾಗ್ರ, ಸ್ವಪ್ನ, ಮೂರು ಅವಸ್ಥೆಗಳನ್ನು ಕೊಟ್ಟಾನ. ಮತ್ತು ಭಗವಂತನ ಚಿಂತನೆ ಮಾಡಿ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಲಕನು ಕೂಡ ನಮಗ ಜ್ಞಾನದ ಮಾರ್ಗವನ್ನು ತಿಳಿಸಿಕೊಟ್ಟಾರ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಕೋಬೇಕಾಗಿದೆ, ಆ ಗುರು ಶಂಭುಲಿಂಗ ಪರಮಾತ್ಮನನ್ನು ಒಲಿಸಿಕೊಂಡು ಅಂತಃಕರಣ ಶುದ್ಧ ಮಾಡ್ಕೊಂಡು ಜ್ಞಾನವನ್ನ ಪಡ್ಕೊಂಡು ಮುಕ್ತರಾರಿ ಅನ್ನುವಂಥದ್ದನ್ನ ನೀತಿ ಕ್ರಿಯಾ ಸ್ಥಳದಾಗ ನಮ್ಮ ಅಂತಃಕರಣ ಶುದ್ಧಿಗಾಗಿ ನಮ್ಮ ಮನಸ್ಸು ಯಾವುದನ್ನು ಬೇಡ, ಯಾವುದು ಯೋಗ ಬೇಡ, ಸಿದ್ಧಿ ಬೇಡ, ಪಾವಡು ಬೇಡ, ಯಾವ ಬೇಡ. ಮತ್ತು ನಮ್ಗೆ ಇನ್ನ ಏನು ಬೇಡ, ನಮ್ಗ ಅಂತವ್ರಿಗೆ ಅಂತ ಕಷ್ಟ ಆಗ್ಯಾನ, ನಮ್ಗೆ ಯಾವ ಸುಖ ಭೋಗಗಳನ್ನು ಬೇಡ. ನನಗೆ ಏನು ಕೊಡು ಪರಮಾತ್ಮ ಅಂದ್ರೆ, ನಿನ್ನ ನೆನೆಯುವಂತ ಪದವಿ ಕೊಡು, ನಿನ್ನ ಚಿಂತನೆ ಮಾಡುವ ಶಕ್ತಿ ಕೊಡು, ಯಾವಾಗಲೂ ನಿನ್ನ ಚಿಂತನದೊಳಗಿರುವಂತ ಸತ್ಸಂಗ ಕೊಡು, ನಾಮಸ್ಮರಣೆಯ ನನಗ ಬಲವನ್ನು ಕೊಡು. ಅಂತ ಪದವಿಯನ್ನ ನನಗೆ ಕೊಟ್ಟೆ ಅಂದ್ರ, ನಿನ್ನ ಪಾದವನ್ನ ನಾ ಹಿಡ್ಕೊಂಡೆ ಅಂದ್ರೆ ನಾ ಏನಕ್ಕನೆ ಜ್ಞಾನವನ್ನು ಹೊಂತೀನಿ. ಜ್ಞಾನದಿಂದಲೇ ನನಗ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ, ಜ್ಞಾನ ದೇವತೋ ಕೈವಲ್ಯ, ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದನ್ನ ಹೆಂಗ್ ಹೇಳ್ಕೋತ ಬಂದ್ರ ಹಂಗ ಮುಂದ ಯೋಗವನ್ನ ಹೇಳಿ ಜ್ಞಾನವನ್ನ ಹೇಳೋರದಾರ. ಅದಕ್ಕೆ ಇಲ್ಲಿ ನೀತಿ ಕ್ರಿಯಾ ಸ್ಥಳದೊಳಗ ನೀತಿ ಉಳ್ಳವರಾಗಕ ಅನೇಕ ರೀತಿಗಳಿಂದ ನಾವು ಸುಮ್ಮನೆ ಹಂಗಾಗ್ಬೇಕಾಗಿತ್ತು, ಅದು ಇದನ್ನು ಚಿಂತೆ ಮಾಡಿ ಸಾಯಕ್ಕಿಂತ ಅದೇ ಇದ್ದಷ್ಟು ಆಯುಷ್ಯನ್ನ ಭಗವಂತನ ಚಿಂತನ ಮಾಡಿ ಮೋಕ್ಷವನ್ನು ಹೊಂದ್ರಿ ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡ ಅಭಿಪ್ರಾಯವನ್ನ ಹೇಳ್ಕೋತ ಬಂದರ. ಮತ್ತು ನಾಳಿಗೂ ಕೂಡ ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು, ರೂಪ ಎಳಿಸಿರಿ ಮಹಾಮಹಿಮರೆಲ್ಲರನ್ನ. ಅಂದ್ರ ಬಾಪು ಅಂದ್ರೆ ಇಲ್ಲಿ ವಿಧಿ, ಇಲ್ಲಿ ಬಾಪು ಅಂದ್ರೆ ಮಾಯೆ, ಈ ಪ್ರಪಂಚ ಇವು ಎಲ್ಲ ಏನದಾವಲ್ಲ ಮಾಯೆ ಇಲ್ಲಾರ್ದು ಅವು ಹೆಂಗ ಅನ್ಬೇಕಂದ್ರ, ಶಭಾಷ್ ಶಭಾಷ್ ಬಾಪು, ನೀನು ಅಂತಿಂತ ಮಹಾಮಹಿಮರನ್ನು ಕೂಡ ಎಂತಿಂತ ದುಃಖ ಕೊಟ್ಟಿ, ನನಗೇಟ್ರ ದುಃಖ ಕೊಡು, ಕಾಡು, ನೀ ನನಗೆ ಏಟು ಕಾಡ್ತಿ ಕಾಡು, ನನ್ಗೇನ್ ದುಃಖ ಕೊಡ್ತಿ ಕೊಡು. ಆದ್ರ ನಾನು ನೀ ಅಂತಿಂತ ಅವ್ರಿಗೆ ದುಃಖ ಕೊಟ್ಟಿ ಅಂತ ನಂದೇ ಏಟ್ರ ದುಃಖ ಕೊಡ್ತಿ ಕೊಡು ನೀನು, ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥದ್ದನ್ನ. ಮತ್ತೆ ನಾಳೆಗೆ ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು, ರೂಪ ಎಡಿಸಿದಿ ಮಹಾಮಹಿಮರೆಲ್ಲರನ್ನು ಅನ್ನುವಂಥದ್ದನ್ನ ಮತ್ತೆ ನಾಳೆಗೆ ಚರ್ಚೆ ಮಾಡ್ಕೊಂಡು ಹೋಗೋಣ. ಅಂದ್ರೆ ಇಲ್ಲಿ ಒಟ್ಟಾರೆ ಒಂದಕ್ಕಿಂತ ಒಂದೊಂದಿಷ್ಟು ನಮ್ಮನ್ನ ಮೆಟ್ಟಲು ಗಟ್ಲೆ ಕರ್ಕೊಂಡು ಹೋಗಿ ಇವತ್ತಿನ ನಾಳೆಗೆ 10, ಇನ್ನೊಂದು 24, ಇನ್ನೊಂದು 14 ಪದ್ಯಗಳು ಅದಾವು. ಇನ್ನೊಂದು 14 ಪದ್ಯಗಳು ಮುಗಿದು ಅಂದ್ರೆ ನೀತಿ ಕ್ರಿಯಾ ಸ್ಥಳ ಮುಗೀತದ. ನೀತಿ ಮುಗೀತು ಅಂದ್ರ ಅಲ್ಲಿ ಯೋಗವನ್ನ ಮತ್ತೆ ನಾವು ಅಲ್ಲಿ ಕೂಡ ಯೋಗದೊಳಗನು ಕೂಡ 5 ಪ್ರಕಾರಗಳ ಯೋಗಗಳು ಹೇಳ್ಕೋತ ಹೋಗ್ತಾರ. ಅದು ಯೋಗಗಳನ್ನ ಮುಗಿಸಿ ಮತ್ತೆ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ನೀವು ಮತ್ತೆ ಅಲ್ಲಿ ಚರ್ಚೆ ಮಾಡೋಣ. ಈ ಜ್ಞಾನ ಪ್ರತಿಪಾದನಾ ಸ್ಥಳ ಮುಗೀತು ಅಂದ್ರೆ ಒಂದು ಓಂ ಶಾಂತಿ ಎಂಬ ಒಂದು ಯಾವ್ದು ಅಬ್ಬು ಪರ್ವತ ಅಂತ ಏನದಲ್ಲ, ಪರ್ವತಕ್ಕೆ ಎಲ್ಲರೂ ಈ ಗ್ರಂಥ ಮುಗಿಸಿಂದ ಯಾತ್ರಾಕ್ ಹೋಗೋಣ ಅನ್ನುವಂಥದ್ದೊಂದು ಈ ಒಂದು 60-70 ಮಂದಿ ತಮ್ಮ ಈಗಾಗಲೇ ಹೆಸರನ್ನು ಕೊಟ್ಟಾರ. ಇನ್ನೊಂದು 2-3-4 ತಿಂಗಳದೊಳಗ ಈ ಗ್ರಂಥ ಮುಗಿದಗಳೇ ಇನ್ನೊಂದು ನಾವು ಎಲ್ಲರೂ ಕೂಡಿ, ಯಾರಿಗೂ ಜೋರಿಲ್ಲ, ಅದ್ ಖರ್ಚು ಬರ್ತದ, 1-7 ಸಾವಿರ ರೂಪಾಯಿ ಖರ್ಚಿಗೆ ಬರ್ತಿರ್ತದ. ಖರ್ಚಿನ ಮತ್ತು ರೈಲ್ವೆ ಅದೆಲ್ಲ ಅನುಕೂಲ ಇರ್ತದ, ಎಲ್ಲ ಊಟ ವ್ಯವಸ್ಥೆ ಎಲ್ಲಾನು ನೋಡ್ಕೋತಾರಂತ. ಅದಕ್ಕೆ ತಾವು ಮುಂದೆ ಯಾರ್ಯಾರು ಬರ್ತೀರಿ ಅವಾಗ ಹೋಗಾಕ್ ಬಂದು ಎಲ್ಲರೂ ಹೀಗೆ ಗುರಿ ಇಟ್ಕೊಳ್ಳೋಣ ಅನ್ನುವಂಥದ್ದನ್ನು ತಮ್ಮೆಲ್ಲರಲ್ಲಿ ತಿಳಿಸಿ, ಅಂದ್ರೆ ನಾವು ಹೋಗ್ಬೇಕು ಅನ್ನೋದು ಹೀಗೆ ಸಂಕಲ್ಪ ಮಾಡ್ತಾರ. ಸಂಕಲ್ಪ ಮಾಡಿದ್ರೆ ಪರಮಾತ್ಮ ಅದಕ್ಕ ಒದಗಿಸ್ಕೊಡ್ತಾನ. ಸಂಕಲ್ಪ ಇರ್ಲಿಕ್ಕಂದ್ರೆ ಆಗೋದಿಲ್ಲ. ಅದಕ್ಕೂ ಕೂಡ ಹೋದವರು ಕೂಡ ನಾವು ಬರ್ತೇವ್ರಿ, ನೀವು ಆದ್ರ ಎಲ್ಲರೂ ಸತ್ಸಂಗ ಬಳಗ ಜೊತೆ ನಾವು ಬರುತ್ತೇವ್ರಿ ಅಂತೇಳಿ ನಮ್ಮ ಅನೇಕ ಮಂದಿ ಗಣಾಚಾರ್ಯ ಅಮ್ಮರಾಗ್ಲಿ, ಮುದ್ದೇಬಾಳಿದು ಇಂಗ್ಲಿಷ್ ಊರದಾಗನು ಬಹಳ ಮಂದಿ ಎಲ್ಲಾ ಕಡೆ ಆ ಕಡೆ ನಾವು ಬರ್ತೇವೆ ಅಂತೇಳಿ ಎಲ್ಲಾರು ಹೇಳ್ಕೋತ ಹೊಂಟಾರ. ಈ ಗ್ರಂಥವನ್ನ ಇದು ಯಾವುದು ಈ ಕೈವಲ್ಯ ಪದ್ಧತಿ ಇನ್ನೊಂದು 10-14 ನುಡಿಗಳನ್ನ ಮುಗಿಸಿ ಆ ನಂತರ ಯೋಗ ಜ್ಞಾನ ಅದನ್ನು ಕೂಡ 2-3 ತಿಂಗಳದಾಗ ಮುಗಿತದ. 2-3-4-5 ತಿಂಗಳದೊಳಗ ಹೋಗುವಂತ ಉದ್ದೇಶ ಇಟ್ಕೊಳ್ಳೋಣ ಅನ್ನುವಂಥದ್ದನ್ನ ನಾವು ಹೇಳಿದ್ದಿಲ್ಲ, ಬರೀ ವೈಯಕ್ತಿಕ ಮಾತಾಡಿದ್ದೀವಿ. ಅದಕ್ಕೆ ಮೊನ್ನೆ ಎಲ್ಲರೂ ಕೂಡಿ ಹೋಗುಮ ಅನ್ನುವಂಥದ್ದನ್ನ ಜಜ್ಮೆಂಟ್ ಮಾಡಿದ್ರು. ಅದಕ್ಕೆ ಇವತ್ತು ಈ ವಿಷಯಗಳನ್ನ ಪ್ರಸ್ತಾವನೆ ಮಾಡ್ತೀವಿ. ಅದಕ್ಕೆ ತಾವು ಎಲ್ಲರೂ ಕೂಡ
ಈ ಸತ್ಸಂಗದೊಳಗ್ ಬರ್ರಿ, ನೀತಿ ಉಳ್ಳವರಾಗಿ ನಾವು ಸಾಧನೆ ಮಾಡೋಣ. ಭೋಗದ ಭಾಗ್ಯಗಳನ್ನ ಕಡಿಮೆ ಮಾಡಿ ಪರಮಾತ್ಮನ ಚಿಂತನೆ ಮಾಡೋಣ. ಬರುವ ಕಷ್ಟ ಸುಖಗಳನ್ನ ಸಹನೆ ಮಾಡ್ಕೊಳ್ಳೋಣ, ಎದುರಿಸೋಣ. ದಾಸರು ಹೇಳ್ಕೊತಾರಲ್ಲ, ನನಗೆ ಬೇಕಾದಷ್ಟು ಕಷ್ಟ ಕೊಡು, ನನ್ನ ಬೇಕಾದಲ್ಲಿ ಹುಟ್ಟಿಸು, ಆದ್ರೆ ನನಗ ಸತ್ಸಂಗ ಕೊಡು, ನಿನ್ನ ನಾಮಸ್ಮರಣೆ ನೆನೆಸುವಂತ ನನಗ ಆ ಸಂಪತ್ತು ಕೊಟ್ಟು ನೀ ಎಲ್ಲರೂ ಏಸ್ ಜನ್ಮರು ಹುಟ್ಟಿಸು ಅಂತ ಹೇಳಿ ಅವ್ರು ಹೆಂಗ ದಾಸರು ಹೇಳ್ಕೊತ ಬಂದಾರ. ಹಂಗ ನಮಗ ಭಗವಂತ ನೀನ್ ಎಷ್ಟೇ ಕಷ್ಟ ಕೊಡು, ಆದ್ರೆ ನನ್ನನ್ನ ಎದುರಿಸುವಂತ ತಾಳ್ಮೆ ಶಕ್ತಿ ಕೊಡು ಅನ್ನುವಂಥದ್ದನ್ನ ಭಗವಂತನಲ್ಲಿ ನೀವು ಪ್ರಾರ್ಥಿಸೋಣ. ನೀತಿ ಉಳ್ಳವರಾಗೋಣ. ಆದಷ್ಟು ಭಗವಂತನಲ್ಲಿ ನಂಬಿ ಶ್ರದ್ಧಾ ಇಟ್ಟುಕೊಂಡು ಯಾವಾಗಲೂ ಅವನ ಚಿಂತನದಲ್ಲಿಯೇ ನಾವು ಕಾಯಕ ಮಾಡ್ಕೋತ ಎಲ್ಲವನ್ನು ನಮಗ್ ಬಂದಂತ ಇವತ್ತು ಸುಖ ದುಃಖ ಯಾವುದೇ ಬರ್ಲಿ ಅದನ್ನ ಎದುರಿಸುವಂತ ಅದರೊಳಗನು ಕೂಡ ಆನಂದ ಇದ್ದು ಭಗವಂತನ ಚಿಂತನೆ ಮಾಡಿ ನಮ್ಮ 100 ವರ್ಷ ಬದುಕುವಂತ ಸಂಕಲ್ಪ ಮಾಡೋಣ. ನಾವು ಹೆಂಗ್ ಬದುಕಬೇಕು ಅಂದ್ರೆ ಸುಂದರವಾಗಿ ನಮ್ಮ ಬದುಕು ಇರ್ಬೇಕಂದ್ರೆ ಒಂದು ಸತ್ಸಂಗ ಇರ್ಬೇಕು. ಭಗವಂತನ ಕೃಪಾ ಅಂದ್ರೆ ಚಿಂತನೆ ಮಾಡಿದೆ ಅಂದ್ರೆ ಕೃಪಾ ಆಗ್ತದ. ಅವನ ಕೃಪಾ ಆದ್ರೆ ಎಲ್ಲಾ ಸಾಧ್ಯ ಆಗ್ತದ. ನಾವ್ ಇವತ್ತು ಯಾರ್ದಾರ ಕೃಪಾ ಮಾಡ್ತೇವೆ, ಅವು ಯಾವರ ನಮ್ಮನ್ನ ರೊಕ್ಕ, ಹೆಂಡತಿ, ರಾಜಕೀಯ, ಭೋಗ ಯಾವ ನಮ್ಮ ರಕ್ಷಣೆ ಮಾಡ್ತಾವಂದ್ರ ನಮ್ಮ ಆದಷ್ಟು ದುಃಖವನ್ನೇ ಕೊಡ್ತಾವು, ಮತ್ತ ಆದಷ್ಟು ನಮ್ಮನ್ನ ನರಕಕ್ಕೆ ಒಯ್ತಾವು. ಆದ್ರ ಭಗವಂತನನ್ನ ಸ್ಮರಿಸಿದೇವಂದ್ರ, ಚಿಂತನೆ ಮಾಡಿದೇವಂದ್ರ, ನೀತಿವಂತರಾದೇವಂದ್ರ ನಮ್ಮ 100 ವರ್ಷ ಆಯುಷ್ಯನೂ ಕೂಡ ಸುಂದರವಾಗಿ ಬಾಳ್ತೀವಿ ಅನ್ನುವಂಥದ್ದನ್ನ ವಿಚಾರವನ್ನು ಇಟ್ಕೊಂಡು ಇವತ್ತು ಅನೇಕ ಕಥೆಗಳಿಗೆ ಕೇಳಿದವಲ್ಲ, ಆ ಎಲ್ಲಾ ಕಥೆಗಳನ್ನ ಕೇಳಿದಾಗ ನಮ್ಗೆ ಏನ್ ಅನಿಸ್ತಂದ್ರ, ನಾವ್ ಎಂಥ ಪುಣ್ಯವಂತರಲ್ಪ, ನಮ್ಗೆ ಯಾವ ಅಂತ ದುಃಖ ಇಲ್ಲ, ಕಷ್ಟ ಇಲ್ಲ. ಒಬ್ಬೊಬ್ರು ಇವತ್ತ ನೋಡ್ದೇವಿ, ಹರಿಶ್ಚಂದ್ರ ಹೆಂಡತಿ ಮಾರ್ದ, ನಮಗಂತ ಕಷ್ಟ ಬಂದದನು. ಇವತ್ತ ಪಾಂಡವರ ಹೆಂಡತಿಯನ್ನ ಮಾರಿದ್ರು. ಇವತ್ತು ವಿಚಾರ ಮಾಡಿದ್ರ ಅಂತವ್ ಏನ್ರ ಈಗಿನ ಕಾಲದಾಗ ಅದಾವನಂದ್ರಿ ಇಲ್ಲ, ಅವು ಇದ್ದು ಒಂದು ಕಾಲಕ್ಕ. ಅಂತ ದುಃಖ ಕಾಲಗಳನ್ನ ನಮಗಿದು ಒಂದು ಸುಂದರ ಕಾಲ, ಸುಂದರ ಯುಗ, ಇದು ಕಲಿಯುಗ, ಒಳ್ಳೆಯ ಯುಗ, ಒಳ್ಳೆ ಕಾಲ. ಇಂಥ ಕಾಲದೊಳಗ ನಾವು ಈ ಭೋಗಕ್ಕ ನಮ್ಮ ಮನಸ್ಸು ಕೊಡದೆ ತ್ಯಾಗಕ್ಕ ಮಹತ್ವ ಕೊಟ್ಟು ಭಗವಂತನ ಚಿಂತನೆಗೆ ಮಹತ್ವ ಕೊಟ್ಟಿವಂದ್ರ ನಮ್ಮ ಮನುಷ್ಯ ಜನ್ಮದ ಸಫಲತೆ ಆಗ್ತದ ಅನ್ನುವಂಥದ್ದನ್ನು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಉದ್ದೇಶ ಪರಮಾತ್ಮನನ್ನ ಒಲಿಸುವಂತೆ ತೀರ್ತೀನಿ, ಆ ಪರಮಾತ್ಮನನ್ನ ನಾನು ಆಯೇ ತೀರ್ತೀನಿ ಅನ್ನುವಂತ ಭಾವ ಗಟ್ಟಿ ಮಾಡ್ಕೊಂಡೇವಂದ್ರ ನಮಗೂ ಎಲ್ಲರಿಗೂ ಸಾಧ್ಯ ಅದ. ಅಂದ್ರ ಆತ್ಮಜ್ಞಾನ ಆಯ್ತಂದ್ರ ಪರಮಾತ್ಮ ದರ್ಶನ ಆದಂಗ. ಇಷ್ಟೇ, ನಮ್ಗೆ ಎಂತನ ಆತ್ಮಜ್ಞಾನ ಆಗೋದಿಲ್ಲ, ನಾವು ಇನ್ನ ಪರಮಾತ್ಮನನ್ನು ಹುಡುಕವ್ರಿ. ಯಾವಾಗ ನಾನೇ ಆ ಪರಮಾತ್ಮ ಬೇರೆಲ್ಲ, ನಾ ಬೇರೆಲ್ಲ, ನಾನೇ ಪರಮಾತ್ಮನಿದ್ದೀನಿ ಅಂದಾಗ ನಮ್ಗ ಅಪರೋಕ್ಷ ಜ್ಞಾನ, ಇದು ದೃಢ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ದೃಢ ಜ್ಞಾನ ಆಗ್ಬೇಕಂದ್ರ ನಾವು ದಿನ ನಿತ್ಯವಾಗಿ ಆ ಪರಮಾತ್ಮನ ಚಿಂತನೆ, ಸತ್ಸಂಗ, ಯಾವಾಗಲೂ ಭೋಗದೊಳಗ ತ್ಯಾಗ, ನಿರ್ವಿಷಯದೊಳಗ ಆನಂದ ಪಡುವುದು ಕಲಿತೇವಂದ್ರ ನಮಗೂ ಕೂಡ ಆ ದರ್ಶನ ಆತ್ಮಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳಿಸ್ಕೋತ ಬಂದರ. ಅಂತ ಜ್ಞಾನವನ್ನು ಪಡಿಬೇಕಾದ್ರೆ ನಾವು ಆದಷ್ಟು ಸಾಧನೆ ಚತುಷ್ಟಯಗಳು, ಜ್ಞಾನಕ್ಕ 4 ಸಾಧನೆ ಚತುಷ್ಟಯಗಳನ್ನ ಗಟ್ಟಿ ಮಾಡ್ತಾ ಇರ್ಬೇಕು. ದಿನ ಅನ್ಬೇಕು ಅವನ, ನನ್ಗೆ ವಿವೇಕ, ವೈರಾಗ್ಯ ಅದೇ ಇಲ್ಲೋ, ಶಮಾಧಿ ಸಂಪತ್ತು ನನ್ ಕಡೆ ಅದಾವ ಇಲ್ಲೋ, ಮತ್ತು ಮೋಕ್ಷದ ತೀವ್ರ ಇಚ್ಛೆ ಅದನ್ನ ಸುಮ್ಮ ಶಾಸ್ತ್ರ ಕೇಳ್ತೀನೋ ಇಂಥವ್ ನಾವು ದಿನ ನಮ್ಮ ಹೃದಯದೊಳಗೆ ಗಟ್ಟಿ ಮಾಡ್ತಾ ಇರ್ಬೇಕು. ನಾವು ಕೇಳ್ತೇವೆ, ನಾವು ಶಾಸ್ತ್ರ ಕೇಳ್ತೇವೆ, ನಾವು ನಾಮಸ್ಮರಣೆ ಮಾಡ್ತೇವೆ, ತೀವ್ರತೆ ಕಡಿಮೆ ಅದ. ತೀವ್ರತೆ ಇರ್ಬೇಕಂದ್ರೆ ದೌಡ ಇದೇ ಜನ್ಮದಾಗ ಮೋಕ್ಷವನ್ನು ಹೊಂದಬೇಕು, ಇದೇ ಜನ್ಮದಾಗ ಜ್ಞಾನವನ್ನು ಮಾಡ್ಕೊಂಡು ಜೀವನ ಮುಕ್ತಿಯನ್ನ ಅನುಭವಿಸಬೇಕು ಅನ್ನುವಂತ ತೀವ್ರ ಇಚ್ಛೆ ಇತ್ತು ಅಂದ್ರೆ ನಮ್ಗೆ ಯಥಾರ್ಥ ಸ್ವರೂಪ ಜ್ಞಾನ ದೌಡೆ ಆಗ್ತದ, ಸುಲಭ ಆಗ್ತದ ಅನ್ನುವಂಥದ್ದನ್ನ 2 ಮಾತುಗಳನ್ನ ತಮ್ಮಲ್ಲಿ ಹಂಚಿಕೊಂಡು ನನ್ನೊಂದ್ 2 ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಈ ಕಾರ್ಯಕ್ರಮದಾಗ ಭಾಗಿಯಾದಂತ ತಮ್ಮೆಲ್ಲರ ಶರಣರ ಪಾದಕ್ಕೂ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.